ಅನ್ಕೋ 100ಕ್ಕೆ 0.1% ಕೂಡ ಅನ್ಕೋ ಮರ್ತು ಬಿಡಿ. ಬಾಂಗ್ಲಾದೇಶ ನಾವು ಹೋಗ್ತೀವಿ ಮಾಡಿದ್ರು ಬೈಕಾಟ್ ಮಾಡಿ ಬಾಂಗ್ಲಾದೇಶದವ್ರು ಹೇಳ್ತಿದ್ರು ನಾವು ವರ್ಲ್ಡ್ ಕಪ್ ಆಡಕ್ಕೆ ಬರಂಗಿಲ್ಲ, ನಮಗೆ ಹಂಗೆ ಸೆಕ್ಯೂರಿಟೀಸ್ ಇದೆ, ಹಂಗಿದೆ ಹಿಂಗಿದೆ, ನಮಗೆ ಬೇರೆ ಕಡೆ ವೆನ್ಯೂ ಮಾಡಿ ಹಿಂಗಿದೆ. ಅದಕ್ಕೆ ನಮ್ಮ ಇಂಡಿಯಾದವ್ರು ಏನಂದಿದ್ರು ಅವಾಗ ಬರೋರಿದ್ರು ಬರ್ಲಿಕ್ಕೆ ಬೇಡ, ಅದಕ್ಕೆ ಯಾವುದು ಬೈಕಾಟ್ ಮಾಡಿದ್ರು, ಬೈಕಾಟ್ ಮಾಡಿ ಮಾಡಿದ್ರು. ಈಗ ಅದೇ ಅವರು ಫುಲ್ ಪ್ಲ್ಯಾನ್ ಮಾಡಿದ್ರು ಬಾಂಗ್ಲಾದೇಶದವರು, ನಾವು ಹಿಂಗೆ ಹೋಗಿ ಆಡಬೇಕು ಇಂಡಿಯಾದಾಗ. ಯಾಕಂದರೆ ಈಗೆಲ್ಲ ಪೈಸಾ ಖತಮ್, ಈಗ ಅನ್ಕೋ ಪೂರ ರೊಕ್ಕ ಖತಮ್ ಆಗಿದೆ. ಹತ್ತಿರದಿಂದ ಇಂಡಿಯಾ ಎಲ್ಲರೂ ಇಲ್ಲಿ ಬರುತ್ತೆ, ಹತ್ತಿರದಿಂದ ಇಲ್ಲಿ ಆಡ್ತೀವಿ, ಅಲ್ಲಿಂದ ನಮಗೆ ರೊಕ್ಕ ಬರುತ್ತೆ. ಆ ರೊಕ್ಕದಿಂದ ನಾವು ಟಾಸ್ ಆಡ್ತೇವೆ. ಹಿಂಗೆ ಫುಲ್ ಅಂದರೆ ಫುಲ್ ಎಲ್ಲ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಆದರೆ ನಿಮಗೆ ಗೊತ್ತಿದೆ ಅಲ್ಲ, ಈಗೋ ಈಸ್ ಆಲ್ವೇಸ್ ಈಗೋ ಅಂತ ತಿಳ್ಕೊಂಡಿರಬೇಕು. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್, ನಾವು ಫುಲ್ ತಿಂಡಿ ಬಾಂಗ್ಲಾದೇಶದವರು ಫುಲ್ಲಾಗಿ BCCI ಲೆಟರ್ ಅದು ಬರೆದು ಹಾಗೆ ಹಿಂಗೆ ಮಾಡಿದ್ರು. ಆದರೆ BCCI ತಲೆ ಕೆಡ್ಸ್ಕೊಲ್ಲ ಬ್ರೋ, ನೀವು ಏನೇ ಮಾಡಿದ್ರೆ ಹಾಗೆ ಹಿಂಗೆ. ಬಾಂಗ್ಲಾದೇಶ್ ಪಾಪ ಅವರು ಫುಲ್ ಮಿನಿಸ್ಟರ್ ಕಳಿಸಿ ಅದು ಕಳಿಸಿ ಇದು ಕಳಿಸಿ ಎಲ್ಲ ಮಾಡಿದ್ದಾರೆ. ಆದರೆ ನಮ್ಮ ಇಂಡಿಯನ್ ಮಿನಿಸ್ಟರ್ ಆಡಬೇಕಲ್ಲ. ಇಲ್ಲ ಬ್ರೋ, ಕ್ಯಾನ್ಸಲ್ ಆಗೋದಂತ ಅದಕ್ಕೆ ಪಕ್ಕ. ಅದ್ರ ಜೊತೆಗೆ ಖತರ್ನಾಕ್ ಅಂದರೆ ಖತರ್ನಾಕ್ BCCI ಫುಲ್ ಅಂದರೆ ಫುಲ್ ಪ್ಲ್ಯಾನಿಂಗ್ ಮಾಡಿದೆ. ಅದರ ವಿರುದ್ಧ ಬಾಂಗ್ಲಾದೇಶ್ ವಿರುದ್ಧ ಅಫ್ಘಾನಿಸ್ತಾನ ಮ್ಯಾಚ್ ಇಡೋದು. ಫಿಮೇಲ್ ವರ್ಲ್ಡ್ ಕಪ್ ಆಯಿತು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್. ನಾವು ತಿಳ್ಕೊಂಡಿದ್ವಿ ಆಗಲ್ಲ ಅಂತ, ಆದರೆ ಆಯಿತು. ಆಮೇಲೆ ನೀವು ಆ ಮ್ಯಾಚ್ ಒಳಗಡೆ ನೋಡಬೇಕು, ಸ್ಟಾರ್ಟಿಂಗ್ನಲ್ಲಿ ಟಾಸ್ ಆದ ಕೂಡಲೇ ಅವಾಗ ಇಬ್ಬರು ಕೂಡ ಹ್ಯಾಂಡ್ಶೇಕ್ ಮಾಡಲಿಲ್ಲ. ಆದರೆ ಮ್ಯಾಚ್ ಆದ ಕೂಡಲೇ ಅದು ಮಾಡಿದ್ರು. ಪಾಪ ಕರುಣೆ ತೋರಿಸಿ ಅದು ಮ್ಯಾಚ್ ಒಳಗಡೆ ಹ್ಯಾಂಡ್ಶೇಕ್ ಮಾಡಿದ್ರಿಲ್ಲ ಅಂದರೆ ಇವರು ಬಾಯಿ ಕೂಡ ಹಚ್ಚಂಗಿಲ್ಲ. ಹಂಗಿದೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶು. ಅದರೊಳಗೆ ಅಫ್ಘಾನಿಸ್ತಾನ ಲೆಟರ್ ಕಳಿಸಿದ್ರು 13, 15, 17 T20 ಇಟ್ಟುಬಿಡಿ ನೀವು. ಅದಕ್ಕೆ ನಮ್ಮ BCCIದವ್ರು ಅಂದರು ಓಕೆ ಡೀಲ್ ಡನ್. ನಿಮಗೆ ಗೊತ್ತಿದೆ BCCI ಅನ್ಕೋ ಅವ್ರ ವೆನ್ಯೂ ಒಳಗಡೆ ಆಡೋಕ್ಕಾಗಲ್ಲ, ಅದಕ್ಕೆ ಇಂಡಿಯಾ ಒಳಗಡೆ ಅನ್ಕೋ ಮಾಡಬೇಕು. ಅದಕ್ಕೆ ನೋಡಬೇಕು ಇನ್ನೇನು ಏನೇನಕ್ಕೆ ಫೈನಲಿ ಅಫಿಷಿಯಲ್ ಆಗಿ ನ್ಯೂಸ್ ಬಂದಿದೆ. ಸೆಪ್ಟೆಂಬರ್ 13, 15, 17ಕ್ಕೆ ಮ್ಯಾಚ್ ಆಗ್ತಾ ಇದೆ T20. ಅದಕ್ಕೆ ಇನ್ನು ಭಾಳ ತಡ ಇಲ್ಲ. ಅದರೊಳಗೆ ಇದು ಬಾಂಗ್ಲಾದೇಶ ಜೊತೆ ನೀವು ಮರ್ತು ಬಿಡಿ. ಬಾಂಗ್ಲಾದೇಶ ನಾವು ಹೋಗ್ತೀವಿ, ನಾವು ಅಲ್ಲಿ ಆಡ್ತೀವಿ ಹಾಗೆ ಹಿಂಗೆ ಅವರೆಲ್ಲರನ್ನೂ ಕರೆಸ್ತಾ ಇದ್ದಾರೆ. ನೀವು ಹೋಗಿ ನಾವು ಹೋಗಿ ನಮಗೆ ಆಡಿ ನಮ್ಮ ರೊಕ್ಕ ಬೇಕಾಗಿದ್ದಾವೆ. ಯಾಕಂದ್ರೆ ನಿಮಗೆ ಗೊತ್ತಿದೆ ಇಂಡಿಯಾ ಟೀಮ್ ಎಲ್ಲಿ ಆಡಕ್ಕೆ ಹೋಗುತ್ತೆ ಅಲ್ಲಿ ಇದನ್ನು ನೋಡಬೇಕು, ಪಾಡ್ಕಾಸ್ಟನ್ನು ನೋಡಬೇಕು ಮತ್ತು ಸಪೋರ್ಟ್ ನೋಡಬೇಕು. ಅದಕ್ಕೆ ಅಲ್ಲಿ ಸ್ಟೇಡಿಯಂ ಒಳಗಡೆ ಜನರು ನೋಡಬೇಕು, ಬರ್ತಾರೆ ನೋಡೋಕ್ಕೆ. ಯಾಕಂದರೆ ಇಂಡಿಯಾ ಒಂದದು ಫುಟ್ಬಾಲ್ ಒಳಗಡೆ ಹೆಂಗೆ ಅರ್ಜೆಂಟೀನಾ, ಪೋರ್ಚುಗಲ್ ಹೆಂಗಿದೆ ಹಾಗೆ ಇಂಡಿಯಾ ಕ್ರಿಕೆಟ್ ಒಳಗಡೆ ಇಂಡಿಯನ್ ಟೀಮ್ ಇದೆ. ಇಂಡಿಯನ್ ಟೀಮ್ ಎಲ್ಲಿ ಹೋಗುತ್ತೆ ಅಲ್ಲಿ ಖತರ್ನಾಕ್ ಬ್ರೋ. ಪೈಸಾ ಅಂದರೆ ಪೈಸಾ ಸಿಗುತ್ತೆ. BCCI ನೋಡಬೇಕು ಹೆಂಗಿದೆ, ಸ್ಟ್ರಾಂಗ್ ಅಂದರೆ ಫುಲ್ ಸ್ಟ್ರಾಂಗು. ಅದಕ್ಕೆ ನಮ್ಮ BCCIದವರು ಕನ್ಫರ್ಮ್ ಮಾಡಿದ್ದಾರೆ. BCCIದವರು ಫುಲ್ ಖತರ್ನಾಕ್ ಅಂದರೆ ಖತರ್ನಾಕ್ ಆಫರ್ ಮಾಡಿದ್ದಾರೆ. ಯಾವ ಎಲ್ಲೆಲ್ಲಿ ಸ್ಟೇಡಿಯಮ್ಮು ಎಲ್ಲ ಫಿಕ್ಸ್ ಆಗಿದೆ. ನಿಮಗೆ ಗೊತ್ತಿದೆ ದಿಲ್ಲಿ ಒಳಗಡೆ ಆಗುತ್ತೆ ಅವರು. ದಿಲ್ಲಿ ನಿಮಗೆ ಗೊತ್ತಿದೆ ದಿಲ್ಲಿ ಒಳಗಡೆ. ಯಾಕಂದರೆ ಹಂಗೆ ಹಿಂಗೆ ಫುಲ್ ಅಂದರೆ ಫುಲ್ಲು ಏನಾದರೂ ಅಪ್ಪಿತಪ್ಪಿನೂ ಕೂಡ ಇಂಡಿಯನ್ ಗೌರ್ಮೆಂಟು ಅಪ್ರೂವಲ್ ಕೊಟ್ಟಿದ್ರೆ BCCIದವರು ಬಾಂಗ್ಲಾದೇಶ ಜೊತೆ ಆಡ್ಬೋದು. ಆದರೆ ನಿಮಗೆ ಗೊತ್ತಿದೆ ಇದನ್ಕೋ 100ಕ್ಕೆ 0.1% ಕೂಡ ಇಲ್ಲ ಅಪ್ರೂವಲ್ ಕೊಡ್ತಾರೆ. ಹಿಂಗೆ ಆಡಬೇಕು. ಯಾಕಂದರೆ ನಿಮಗೆ ಅವ್ರು ಅಪ್ರೂವಲ್ ಕೊಟ್ಟರು ಇವ್ರ ಸ್ಕೆಡ್ಯೂಲ್ ನೋಡಬೇಕು. ಅದಕ್ಕಿಂತ ಮೊದಲು ನೀವು ಏನಾದರೂ ಆಡಬೇಕಂದ್ರೆ ಖತರ್ನಾಕ್ ಬ್ರೋ. ತಿಂಡಿ ಮ್ಯಾಚ್ ಯಾವುದಾದ್ರೂ ಒಂದು ಹೊಸ ಟೀಮ್ ತೊಗೊಂಡು ಹೋಗಿ ಅವ್ರ ಜೊತೆ ಆಡಿಸಲ್ಲ, ಹಂಗೆ ಆಡಬೇಕು. ಯಾರು ನೋಡೋಲ್ಲ. ಸ್ಟೇಡಿಯಂ ಒಳಗಡೆ 20 ಸೀಟ್ ಇದ್ದರೆ 5-4 ಸೀಟ್ ತುಂಬುತ್ತೆ, ನೀವು ಕೊಂಡ್ಬೇಕಾಗುತ್ತೆ. ಟೆನ್ಷನ್. ಯಾಕಂದರೆ ನಮಗೆ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ 15 ತಾರೀಕಿದೆ ಅಲ್ಲ, ಅದ್ರ ಮುಂದಿನ ತಾರೀಕು ಅವಾಗ ನಾವು ಆಡ್ತೀವಿ. ಈಗ ನೋಡಿ ಏನು ಮಾಡೋದು, ಸುಮ್ಮನೆ ಪುಕ್ಕಟ್ ಒಳಗಡೆ ಇಂಡಿಯಾ ಗೆಲ್ಲುತ್ತೆ. ನಿಮಗೆ ಗೊತ್ತಿದೆ ಸುಮ್ಮನೆ ಪುಕ್ಕಟ್ ಒಳಗಡೆ ರೊಕ್ಕ ಕೊಡೋದಾ ಇಲ್ಲ. ಅದಕ್ಕೆ ಅದನ್ನು ಆಗೋದು ಮತ್ತೆ BCCIದವರು ಪ್ರೊವೈಡಿಂಗ್ ಹೋಮ್ ವೆನ್ಯೂ ಇನ್ ಇಂಡಿಯಾ. ಯಾರಿಗೆ ಅಫ್ಘಾನಿಸ್ತಾನ್ಗೆ ಯಾವ್ಯಾವ ಕೊಡ್ತಾ ಇದ್ದಾರೆ ನೋಡೋಣ. ನೋಯ್ಡಾ, ಲಕ್ನೋ, ಕಾನ್ಪುರ್, ದೇಹರಾದೂನ್, ಖತರ್ನಾಕ್ ಎಲ್ಲ 4 ಇದನ್ನು ಕೊಟ್ಟಿದ್ದಾವೆ. ಇದ್ರೊಳಗೆ ಯಾವ್ದು ಬೇಕು ನೀವು ಅದು ಸೆಲೆಕ್ಟ್ ಮಾಡಿ. ನಿಮಗೆ ಯಾವುದು ಬೇಕು ಅದು ಸೆಲೆಕ್ಟ್ ಮಾಡಿ. ಎಷ್ಟು ಬೇಕಾದಷ್ಟು ನೀವು ನೋಡಿ. ಇದು ಹೆಂಗಿದೆ ಅಂದರೆ ಹೋಮ್ ಮ್ಯಾಚ್ ಯಾರ್ದು ಅಫ್ಘಾನಿಸ್ತಾನ, ಆದರೆ ವೆನ್ಯೂಯಲ್ಲಿ ಇಂಡಿಯಾದು. ಹಿಂಗಾಗುತ್ತೆ ಎಲ್ಲ ಅಫ್ಘಾನಿಸ್ತಾನದ ಕಡೆ ಎಲ್ಲಿದೆ ಟಿಕೆಟ್ ಪ್ರೈಸ್ ಎಷ್ಟು
ಅದಕ್ಕೆ ನಾವು ಎಷ್ಟು ಇಡಬೇಕು, ಅದರದ್ದೆಲ್ಲ ಪ್ರಾಫಿಟ್ ಎಲ್ಲ ಪುಡ್ಕಾಸ್ಟ್ರಿಗೆ ನಾವು ಎಷ್ಟು ರೊಕ್ಕಲ್ಲೇ ಮಾಡಬೇಕು ಅದೆಲ್ಲ ಅಫ್ಘಾನಿಸ್ತಾನ ಕಡೆ ಇರುತ್ತೆ. ಆದರೆ ಬರೀ ಸ್ಟೇಡಿಯಂ ಏನು ಹೆಸರಿದೆ ಅದು ಬರೀ ಇಂಡಿಯಾ ಒಳಗಡೆ ಜಾಗ ಮಾತ್ರ ಇಂಡಿಯಾದು, ಅದ್ರ ಪ್ರಾಫಿಟ್ ಎಲ್ಲ ಅವ್ರಿಗೆ. ಅದೇನು ಜಾಗದು ಅದೇನು ಬಾಡಿಗೆ ಇರುತ್ತೆ ಅದನ್ನು ಕೊಡೋರು, ಉಳ್ಕಿದೆಲ್ಲ ಹಿಂಗೆ ಎಲ್ಲರ ಕಡೆ ನೋಡಬೇಕು. ಹೋಮ್ ಮ್ಯಾಚ್ ಅಂದರೆ ನಾವು ಫುಲ್ ಅಂದರೆ ಫುಲ್ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಹೋಮ್ ಮ್ಯಾಚ್ ಅಂದರೆ ನಾವು ತಿಳ್ಕೊಂಡಿರ್ಬೇಕು ಅಫ್ಘಾನಿಸ್ತಾನ ಒಳಗಡೆ ಆಗುತ್ತೆ. ಇಲ್ಲ, ಇಂಡಿಯಾ ಒಳಗಡೆ ಯಾರ್ದು ಹೋಮ್ ಮ್ಯಾಚ್ ಅಫ್ಘಾನಿಸ್ತಾನ ಎಲ್ಲಿ ನಡ್ತಾಯಿದೆ ಇಂಡಿಯಾ ಒಳಗಡೆ. ಆಜಾ ಬ್ರೋ, ಯಾವನಾದರೂ ಬೇಡದವನು ಗೊತ್ತಿಲ್ಲ ಆದರೆ ಅವನು ಕರ್ಕೊಂಡ್ಬಂದಿದ್ರೆ ಎಲ್ಲಿ ಹೋಮ್ ಮ್ಯಾಚ್ ಎಲ್ಲಿದೆ ಅಫ್ಘಾನಿಸ್ತಾನದು, ಯಾವುದು ಎಲ್ಲಿ ಜಾಗ ಇಂಡಿಯಾ ಒಳಗಡೆ ಖತಮ್ ಬಾಯ್. ಅದ್ರೊಳಗಡೆ ಐ ಹೋಪ್ ಯುವರ್ ಎಂಜಾಯ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅನ್ಕಸ್ಕೆ ಬಾಯ್.